ಮಣಿ, ನಮ್ಮ ಗುರುಗಳನ್ನ ನೋಡಿದ್ರೆ ಅನ್ಸಲ್ವಾ ನಿಂಗೆ ಇವರು ಪೂರ್ತಿ ಸೇನೆಯನ್ನ ಒಬ್ರೇ ಎದ್ದಿಸ್ ಬಂದಿದ್ದಾರೆ ಅಂತ? ಸರಿಯಾಗಿ ಹೇಳಿದೆ. ಜೀವನದಲ್ಲಿ ನಮ್ಮ ಗುರುಗಳು ಮೊದಲನೇ ಸಲ ಪುಣ್ಯದ ಕೆಲಸ ಮಾಡ್ತಿದ್ದಾರೆ. ಅದ್ ಹೇಗೆ? ಸೊಳ್ಳೆಗಳಿಗೆ ಆಹಾರ ಆಗಿದ್ದಾರೆ. ಅಮಾಯಕ ಸೊಳ್ಳೆಗಳು ಅದೇ ರಕ್ತ ಹೀರ್ತಿದಾವೆ. ಅದ್ ಯಾವ ರಕ್ತ ಅಂದ್ರೆ ನಮ್ಮ ಗುರುಗಳು ಜೀವನ ಪೂರ್ತಿ ಬೇರೆಯವ್ರ ರಕ್ತ ಹೀರಿದ್ರಲ್ಲ ಅದನ್ನೇ. ಅಯ್ಯೋ ಮುಟ್ಟಾಳ್ರ, ಬಾಯಿ ಮುಚ್ಚರು. ನಾನಿಲ್ಲಿಂದ ಕದ್ಲೂ ಇಲ್ಲ, ನಾನು ಒಂದು ಕ್ಷಣ ನಿದ್ದೇನೂ ಮಾಡಿಲ್ಲ. ಹೌದಾ? ನಿಮ್ದು ಈ ಸ್ಥಿತಿ ಹೀಗಾಗಿದೆ ಅಂದ್ರೆ ಪೂರ್ತಿ ರಾತ್ರಿ ಸೊಳ್ಳೆಗಳು ನಿಮ್ಮಿಂದ ಜ್ಞಾನ ಪಡ್ತಿರ್ಬೇಕು. ಅಲ್ಲ, ನೀವು ಏನ್ ಮಾಡ್ತಿದ್ದೀರಾ? ಪಂಡಿತ ರಾಮಕೃಷ್ಣ, ನೀನು ಜಯಶಾಲಿ ಆಗಲೇಬೇಕು ಅಂತ ಇದೆಲ್ಲ. ನೀನು ಸೋತು ಬರೋ ಹಾಗೆ ಇಲ್ಲ. ನೀನು ಗೆಲ್ಲೇಬೇಕು. ಬೇರೆ ಯಾರಿಗೋಸ್ಕರನೂ ಅಲ್ಲ, ನಮಗೋಸ್ಕರನೇ ಅನ್ಕೋ. ನನ್ನ ಪುಟ್ಟ ಸಹೋದರ. ಚಿಕ್ಕ ಸಹೋದರನ? ಪಂಡಿತ ರಾಮಕೃಷ್ಣ ನನ್ನ ಚಿಕ್ಕ ಸಹೋದರನೇ. ಇದು ನಿಜಾನೇ, ಆದ್ರೆ ನಾನು ಇದುವರೆಗೂ ಇವನಿಗೆ ಹೇಳಲೇ ಇಲ್ಲ ಅಷ್ಟೇ. ನನ್ನ ಪುಟ್ಟ ಸಹೋದರನೇ, ಒಂದು ವೇಳೆ ನೀನೇನಾದ್ರೂ ಸೋತೋದ್ರೆ ನಾವೆಲ್ಲರೂ